ಹೇಳ್ರಿ ಸಮಾಚಾರ. ಗಿರ್ಜಿ ನೀನಂತಲೇ ಹೇಳೋದಿಂದೇನು ಅದು ನನ್ನ ಮಗ ನಿನ್ನ ಮಗಳನ್ನ ಭಾಳ ಇಷ್ಟಪಟ್ಟಾನ, ಅದು ಮಾಡ್ಕೊಂಡ್ರೆ ಆಕಿನ್ನೇ ಅಂತೇಳಿ ನಿಂತಿದ್ನವ. ಅದಕ್ಕೆ ನೀ ಏನು ಅನ್ನಂಗಿಲ್ಲ ಅಂದ್ರೆ ನಿಮಗೂ ಮನಸ್ಸಿದ್ರೆ ನಿಮ್ಮ ಮಗಳನ್ನ ನಮ್ಮ ಮನೆ ಸಸಿ ಮಾಡಿಕೊಡ್ರಿ. ನನ್ನ ಮಗ ಚಲೋ ಅದ, ನಿಮ್ಗೆ ಗೊತ್ತೈತಲ್ಲ, ಒಂದು ಅಡಿಕೆ ಒಳಗಿನ ಚಟ ಇಲ್ಲ, ಬೇಕು ನಂಗೆ ಇಂಜಿನಿಯರಿಂಗ್ ಓದ್ಯಾನ. ಏನು ಹುಡುಗಿನ ಮಾತ್ರ ಚಲೋ ನೋಡ್ಕೊತಾನ. ಇನ್ನು ನಮ್ಮ ಮನೆ ಸುದ್ದಿ ನಿನಗೆ ಗೊತ್ತೈತಲ್ಲವ, ನಮ್ಮ ಕಡೆ ಎಷ್ಟು ಆಸ್ತಿ ಅಡುವು ಏನೈತಿ, ನನ್ನ ಗಂಡ ಹೆಂಗ ನಾ ಹೆಂಗ ಅಂತೇಳಿ ಕಂಡು ಕೇಳಬೇಕಿ. ಎಲ್ಲ ಊರಾಗ ಗೊತ್ತಿದ್ದೈಕಿ, ಮಗಳು ಸನೇಕ ಇರ್ತಾಳ, ಎಡಿ ಬಿದ್ರೆ ನೋಡಕ್ಕೆ ಬರ್ಬೋದು. ನೋಡಿದ್ರೆ ಮ್ಯಾಂಗ ನಿಂಗೆ ಬಿಟ್ಟಿದ್ದೆ. ಇದು ನಾವು ಹಿಂಗೆ ಸಡನ್ ಆಗಿ ಬಂದು ಕೇಳಿದ್ ನಿಮ್ಗೆ ಒಂಥರ ಅನ್ಸಕತ್ತಿರ್ಬೇಕು. ಯಾಕೆ ಕೇಳಿದ್ವಿ ಅಂದ್ರೆ ಈಗ ಹಿಂಗೆ ಕನ್ಯಾ ಆರಿಸ್ಕೊಂತ ಹೋಗಕ್ಕಿ, ಮಗನ ವಯಸ್ಸು ಮಿಕ್ಕೊಂತ ಹೋಗತಿ, ಏನು ಬರ್ಬಾರ್ದು ಸಣ್ಣ ಆಗೋದಿಲ್ಲ, ದೊಡ್ಡವನ ಹಾಕೊಂತ ಹೋಗನ. ಈಗ ಇನ್ನೂ ಮದ್ವೆ ಒಳ್ಳೆ ವಯಸ್ಸಿಗೆ ಅದಕ್ಕೆ ಮದ್ವೆ ಮಾಡೋಣ, ಏನಕ್ಕೆ ಕೇಳೋಣ, ಇಷ್ಟಪಟ್ಟು ವಾಕಿಂಗ್ ಮಾಡ್ಕೋತೀನಿ ಅಂತೇಳಿ ಅದಕ್ಕೆ ಮದ್ವೆ ಮಾಡಿಬಿಟ್ರಾತ. ನಮಗೂ ಆ ಹುಡುಗಿ ನೋಡೇವಿ, ನಾವು ಕಂಡೇವಿ, ಹುಡುಗಿ ಚಲೋ ಐತಿ, ನಿಮ್ಮಂತೆ ಅನ್ನೋದ್ ಬಗ್ಗೆನೂ ನಮಗೆ ಗೊತ್ತು, ಭಾಳ ಸುಸಂಸ್ಕೃತರದ್ರಿ. ಆ ವಿಚಾರಕ್ಕೆ ಹಂಗಾರೆ ಇಲ್ಲಿದ ಒಂದು ಹುಡುಗಿ ಈಕಿನ ತೊಗೊಂಡ್ಬಿಟ್ರೆ ಯಾಕೆ ಆಗಬಾರ್ದು ಅಂತೇಳಿ ಕೇಳಿದ್ ನೋಡ್ರಿ. ಈಗ ಅಣ್ಣಾರ ಅದು ಒಂದು ಸ್ವಲ್ಪ ನಮ್ಮ ಮನೆಯವ್ರು ಬರಲಿ, ಬಂದಮೇಲೆ ಕೇಳಿ ಹೇಳ್ತೇನೆ. ಯಾಕಂದ್ರೆ ನಾವು ಬೇಕೇ ತೀರ್ಮಾನ ತೊಗೊಳಕ್ಕಾಗಲ್ಲ ನೋಡ್ರಿ, ಏನು ಮಾತಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಈಗ ಒಂದೇ ಏನಪ್ಪ ಅಂದ್ರೆ ನನಗೂ ನನ್ನ ಮಗಳನ್ನ ಚಲೋತ್ತಂಗೆ ಓದಿಸ್ಬೇಕು, ಒಂದು ದಾರಿಗೆ ಹಚ್ಬೇಕು, ನೌಕರಿ ತೊಗೊಲಿಕ್ಕೆ ಅನ್ನೋದೇ ಐತಿ ತಲೆಯಾಗ. ನನ್ನ ಮಗಳನ್ನ ನಮ್ಮ ಮನೆಯವ್ರಿಗೆ ಅಷ್ಟೆ, ನನ್ನ ಮಗಳು ಓದಲಿ ಚಲೋತ್ತಂಗೆ ಆಕಿ ಒಂದು ನೌಕರಿಗೆ ಹತ್ತಲಿ ಅನ್ನೋದೇ ಅವ್ರ ತಲೆಯಾಗೂ ಐತಿ. ನೋಡ್ರಿ ಹೆಂಗಂತೀರಿ, ಯಾಕಂದ್ರೆ ನಾವು ಒಟ್ಟು ಓದಿಸ್ಬೇಕು, ಆಕಿಗೂ ಓದ್ಬೇಕು ಅನ್ನೋದು ಐತ್ರಿ ಈಗ ಸದ್ಯ. ಒಳ್ಳೆ ಉದ್ದೇಶವ, ಈ ಓದ್ಲಿ, ಅದಕ್ಕೇನಿಲ್ಲ. ನೋಡುವಾಗಿರ್ಜವ, ನೀ ಮತ್ತೆ ಹಂಗಂತೂ ತಿಳ್ಕೊಳಕ್ ಹೋಗ್ಬಿಡ. ಆಕಿ ನಮ್ಮ ಮನೀಗೆ ಬಂದಿಂದು ಕೂಡ ಏನ್ ಆಕಿಗೆ ಒಂದು ಕೆಲಸ ಹಚ್ಚೋದಿಲ್ಲ, ನೀ ಮಾತ್ರ ತಲೆ ಕೆಡಿಸ್ಕೊಬಿಡ. ಏನವ ಆಕಿ ಓದಕ್ ಹೋಗ್ಲಿ, ನಾವೇನೂ ಬೇಡ ಅನ್ನೋದಿಲ್ಲ, ಬೇಡ ಅಂತ ಒಟ್ಟ ಅನ್ನೋದಿಲ್ಲ. ಯಾಕಂತಂದ್ರೆ ನಮಗೂ ನನ್ನ ಸುಸಿ ಒಂದು ಓದಿ ಒಂದು ಏನೋ ಅಕ್ಕಳ ಅಂತಂದ್ರೆ ಖುಷಿ ಅಲ್ಲ ನಮ್ಮ. ನೀವು ಒಟ್ಟ ತಲೆ ಕೆಡಿಸ್ಕೊಬಿಡ, ನಾ ಓದಿಸ್ತೀನಿ, ಆ ಜವಾಬ್ದಾರಿ ನಂದುವ, ಓದಿಸ್ತೇನೆ, ನಂದಲ್ಲೇ ಬೇಕಾದ್ರೆ ಮದ್ವೆ ಮಾಡುವ. ಯಾರು ಬೇಡ ಅಂದ್ರೆ ಏನು ಬೇಕಾದ್ರೆ ಮದ್ವೆ ಮಾಡ, ಓದಿಸ್ತೇನೆ. ಇದು ಏನದ ಓದ್ಸಾಕ ಇಲ್ಲಿಂದ ನಾನು ಕಳಿಸ್ ಬೇಕಾದ್ರೆ ನಡೀತೈತಿ. ಆದ್ರೆ ಈಗ ಯಾಕೆ ಮದ್ವೆ ಮಾಡನ್ನಕತ್ತೀನಿ ಅಂದ್ರೆ ಅವ ಭಾಳ ಮನ್ಸಿಗೆ ಹಚ್ಕೊಂಡ್ಬಿಟ್ಟಾನವ. ನಾ ಅಂದೆ ಈಗ ಬ್ಯಾಡ್ ಬಿಡ್ಲಾ, ಯಾಕೆ ಹಂಗೆ ಮಾಡ್ತೀಪ, ಹಂಗೆ ಮಾಡಬೇಡ ಆತು, ಕೇಳೋಣಂತ ಒಂದು ಟೈಮ್ ಕೊಡು ಅಂತ ಹೇಳ್ತಾ ಇದೀನಿ. ಇಲ್ಲ ನಾನು ಪ್ರೀತಿ ಮಾಡೇನಿ, ನಾ ಬೇರೆದವ್ರಿಗೆ ಮಾಡ್ತಾರ ಅವ್ರ ಮದ್ವಿ, ನಾನು ಇಷ್ಟಪಟ್ಟೇನಿ, ನೀವು ಕೇಳು, ಒಂದ್ ಮಾತು ಕೇಳು ಅಂತ ಹಚ್ಚಿಬಿಟ್ಟಾನ. ನಾವೇನ್ ಮಾಡೋದು ಈಗ, ಹಡದ್ ತಂದೆ ತಾಯಿ ಅಂದ್ಮೇಲೆ ಮಕ್ಳದ್ದು ಒಂದ್ ಸ್ವಲ್ಪ ನೋಡ್ಬೇಕತ್ತಲ್ಲ, ಹಂಗಾಗಿ ಸ್ವಲ್ಪ ಮನಸ್ಸು ಅಳಕಾತು. ಕೇಳೇ ಬಿಡ ಅಂತೇಳಿ ಹಂಗಾರ ಅಂತೇಳಿ ಬಂದಿದ್ ನೋಡ್ರಿ. ಈಗ ಅದಕ್ಕೆ ನೀವ್ ಹೆಂಗ್ ಅಂತೀರಿ ಹಂಗ್ ನೋಡ್ರಿ. ನಮಗ್ ಮಾತ್ರ ಹುಡುಗಿನ ಓದಿಸಿ ಆದ್ರೂ ಬೇಕಾದ್ರೆ ನಾವ್ ಇದು ಮಾಡ್ತೀವಿ. ನಿಮ್ಗೆ ನೀವಾದ್ರೂ ಓದಿಸೋದ, ನಾವಾದ್ರೂ ಓದಿಸೋದ, ಹೌದಿಲ್ರಿ? ನಾವ್ ಓದಿಸ್ತೇವೆ ಬೇಕಾರೆ. ನೀವು ಒಂದು ಮದ್ವಿಗೆ ಹ್ಞೂ ಅಂದ್ರೆ ಅಷ್ಟು ಸಾಕೀಗ ಮದ್ವೆ ಮಾಡ್ಬಿಡೋಣ. ಅಯ್ಯೋ, ಓದಿಸ್ತೀರಂದ್ರೆ ಒಳ್ಳೆ ವಿಚಾರನ ಬಿಡಪ್ಪ, ಓದಿಸ್ತೀರಂದ್ರೆ ಅದ್ರಾಗ ಏನೈತಿ, ಹೌದಿಲ್ಲ? ಈಗ ನಾವು ಮುಕ್ಕಳವ್ರೆ ಈಗ ಎಷ್ಟೋ ಓದ್ಸೇವಂದ್ರೆ ನಾಳೆ ಆಕಿ ಹೋಗುದು ಗಂಡನ ಮನೆಗೆ, ಹೌದಾ? ಈಗ ಅದೇ ಗಂಡನ ಮನೆಗೆ ಹೋಗಿಂದ ಅಲ್ಲೇ ಆದ್ರೂ ನೌಕರಿ ಮಾಡತ್ತಾಳ. ಈಗ ಅದೇ ಗಂಡನ ಮನೆಯಾರ ಓದಿಸ್ಬಿಟ್ರೆ ಅಲ್ಲೇ ಓದಿ ಅಲ್ಲೇ ನೌಕರಿ ಮಾಡ್ತಾಳ, ಹೌದಿಲ್ಲ? ಒಳ್ಳೆ ಉದ್ದೇಶನೇ ಐತಿ. ಆಯ್ತು, ಒಂದು ಮಾತು ಕೇಳ್ತೇನೆ, ನನ್ನ ಮಗ ಬರಲಿ, ಬಂದಿಂದ ಚಲೋ ಐತಿ ನಿಮ್ಮ ಮನೆ ಏನು ಕಂಡು ಕೇಳಿದ್ದೈತಪ್ಪ. ನಿಮ್ಮ ಅವ್ವನು ಭಾಳ ಚಲೋ ಹೆಣ್ಮಗಳು, ನಾವೇನು ನೋಡಿಲ್ಲ ನಾಕಿನ, ಭಾಳ ಒಳ್ಳೆ ಹೆಣ್ಮಗಳು ನೋಡೇವಿ. ಆಯ್ತಪ್ಪ, ನೀ ಹಂಗಂತಿ ಹಂಗೆ ಸರಿ. ನೀನು ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡ, ನನ್ನ ಮಗ ಬರಲ್ಲ, ಮಾತಾಡ್ತೇನೆ. ಅಷ್ಟು ಮಾಡೇಮ್ಮ, ಪುಣ್ಯ ಬರ್ತೈತಿ ನಿಂಗೆ. ಏನು ನನ್ನ ಮಗ ಅಂತರೂ ಯಾಕೆ ಏನೋ ಗೊತ್ತಿಲ್ಲ, ಅವ್ನು ಯಾರ ಮೇಲೂ ಹಿಂಗೆ ನನಗೆ ಆಕಿನೇ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಗಿರ್ಜಿ ನಿಂಗೆ ಗೊತ್ತೈತಿ, ಎಷ್ಟು ಮಂದಿ ಹುಡುಗಿಯಾರು ನೋಡಕ್ಕೆ ಹೋದ್ರು ನಾನು ಆರಿಸ್ತಿದ್ದೆ, ಸುಮ್ಮನೆ ಬಿಡ್ತಿದ್ದ ಅವ. ಅದು ಯಾಕೆ ಏನೋ ನಿನ್ನ ಮಗಳು ನೋಡಿದಾಗಿಂದ ನಾನು ಆಕಿನೇ ಮಾಡ್ಕೋತೇನೆ ಅಂತೇಳಿ ಕೇಳಕತ್ತಿಬಿಟ್ಟಾನ. ಹಂಗಾಗಿ ಈಗ ಇಲ್ಲಿ ಮಠ ಬರ್ಬೇಕಾಗ್ತವ ಅಷ್ಟೆ. ಅಲ್ಲ ಅದು ಆಯ್ತು, ಈಗ ಒಬ್ರು ಇಷ್ಟದಂಗೆ ಎಲ್ಲ ನಡೆಯಂಗಿಲ್ಲಲ್ಲ ಪರಕ. ಮಗಳನ್ನ ಕೇಳ್ಬೇಕು, ಮಗಳಿಗೂ ಮನಸ್ಸೈತೆ ಇಲ್ಲ ಕೇಳ್ಬೇಕಲ್ಲ. ಮಗಳು ಮಾಡ್ಕೊತಾಳೋ ಏನು ಓದ್ತಾಳೋ, ಏನು ಮದುವೆ ಮಾಡ್ಕೊಂಡು ಓದ್ತೇನೆ ಅಂತಾಳೋ, ಆಕಿನ್ನೂ ಕೇಳ್ಬೇಕಲ್ಲ ಪರಕ. ನಾನು ಒಂದು ಸ್ವಲ್ಪ ನನ್ನ ಮಗಳು ಬರಲಿ, ಆಕಿ ಕೂಟ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಅಣ್ಣಾರ ಕೂತ್ಕೋರಿ, ಊಟ ಮಾಡೇ ಹೋಗುವಂತ್ರಿ. ಬೇಡವಾ ಬೇಡ, ನಂದು ಬೇಕಾದಷ್ಟು ಕೆಲಸ ಐತಿ, ಭಾಳ ಐತಿ ಕೆಲಸ. ಏನು ನೀ ತಲೆ ಕೆಡ್ಸ್ಕೊಬಿಡ್ವಾ, ನಾವು ಓದ್ಬೇಕು. ಓದ್ಬೇಕಂತ ನಿನ್ನ ಮಗಳನ್ನ ಓದಿಸೋದು ಅಂತ ಮಾತಾಡಿದ್ನಲ್ಲ ಈಗ, ಅದಕ್ಕೆ ನಾ ಬರ್ತೀನಿ, ಬರ್ತೇನೆ ಗಿರ್ಜಿ. ಏನು ಸ್ವಲ್ಪ ವಿಚಾರ ಮಾಡ. ಬರ್ತೇನೆ ರೀ. ಮಲ್ಲೇಶ್ ಬಂದಿನ ಹೇಳ್ರಿ. ಆತ ಮುದ್ಕಿ ಯಮ್ಮ, ಸುಮ್ಮನೆ ಇರಕ್ ಬರೋದಿಲ್ಲ ಅನ್ಬೇ ನಿನ್ಗೆ? ತಣ್ಣಗಿರೋದು ಬಿಟ್ಟು ಏನು ಕೊಟ್ಟು ಮದುವೆ ಮಾಡ್ತೇನೆ ಅಂತಂದಿಲ್ಲ. ನಿನ್ನ ಮಗಳ ನನ್ನ ಮಗಳಾಕಿ ಯಾಕ್ಲೆ? ನನ್ನ ಮೊಮ್ಮಗಳೋದಲ್ಲಕಿ, ನಾನು ನಿನ್ನ ಮೊಮ್ಮಗಳೇ. ನಿನ್ನ ಅವನತ್ತಗ ಅಲ್ಲ, ತಲೆ ಬ್ಯಾನಿ ನಿನಗೆ, ತಲೆ ಕೆಟ್ಟತೇನೆ ನಿನಗೆ. ಅವ್ರ ಮನೆಗೆ ಯಾಕೆ ನನ್ನ ಮಗಳು ಕೊಡ್ತೇನೆ ಅಂತ ಒಪ್ಕೊಂಡು ನೀನು ಬಂದು ನೀನು ಮಾತಾಡ್ತೇನೆ ದೊಡ್ಡದಾಗ ಅಂದ್ಬಿಟ್ಟಲ್ಲ. ಬೇಕಾಗಿಲ್ಲ, ನನ್ನ ಮಗಳ ನಾನು ಅವ್ರ ಮನೆಗೆ ಕೊಡಂಗಿಲ್ಲ. ನಿನಗೇನಾಗೈತೆ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರ ಅಂತೇಳಿ ಅಂತ ಚಲೋ ದೊಡ್ಡ ಮಂತ್ಯಾನ ಅಲ್ಲ, ಅವ್ರದ್ದೇನು ತುಸ ಐತೆ ಆಸ್ತಿ. ಅಯ್ಯೋ ದೇವ್ರಿ, ಅಷ್ಟಾಗ ಆ ಮನುಷ್ಯ ನೋಡಿ ದೇವ್ರಂತ, ಅಂಥ ಮಂತ್ಯಾನಕ್ಕೆ ಮಗಳು ಕೊಡಲ್ಲ ಅಂತೇಳಿ ನೀನು.
ಏನಿದ್ರೇನು ಅನ್ಬೋಸಕ್ಕ ಇದು ಇರ್ಬೇಕಾ, ಋಣ ಇರ್ಬೇಕಲ್ಲ. ಆಕೆ ಪಾರಕ್ ನೋಡಿದಿಲ್ಲ, ಒಂದೊಂದು ರೂಪಾಯಿಗೂ ಶಾಣೆತನ. ಅವ್ರ ಮನೆ ಚಾ ಕುಡಿದು ಅವ್ರ ಮನೆ ನಾಷ್ಟ ಮಾಡಿ ಅದು ಹೆಂಗ ಆಸ್ತಿ ಗಳಿಸ್ಲೆ ಹೆಂಗ ರೊಕ್ಕ ಉಳಿಸ್ಲೆ ಅಂತ ಆಕೆ ಯೋಚನೆ ಮಾಡ್ತಾಳ. ಅಂತ ಮನಿ ನನ್ನ ಮಗಳು ಕೊಟ್ಟು ಏನ್ ಮಾಡ್ಲಿ? ಸುಮ್ಮನೆ ಇರುವೆ ಅಮ್ಮ, ನಿಂಗೆ ಗೊತ್ತಾಗದಲ್ಲ ಅವೆಲ್ಲ. ಏ ಕಸಬರ್ಗಿ ಮಕ್ಕದಕ್ಕೆ ಅಲ್ಲಲೇ ಅಂತ ಮನಿ ನನ್ನ ಮಗಳು ಕೊಟ್ಟು ಏನ್ ಮಾಡ್ಲಿ ಅಂತೀಯಲ್ಲ. ಅಲ್ಲ ಆಕೆ ನೀನು 1000 ವರ್ಷ ಬದುಕಿರ್ತಾಳ. ಈಗ ಇನ್ನೊಂದ್ಸ ಬಾಳ ಅಂದ್ರೆ ಇನ್ನೊಂದು 5 ವರ್ಷ 10 ವರ್ಷ ಆಡಳಿತ ನಡ್ಸಾಳ ಅಂತ ತಿಳ್ಕೊ, ಅಡಿಗೆ ಮನಿದ್ರ ಬಗ್ಗೆ ಹಂಗ ಹಿಂಗ ಅಂತೇಳಿ. ಆಮೇಲೆ ಎಲ್ಲ ಜವಾಬ್ದಾರಿ ಬಿಟ್ಕೊಟ್ಟು ಸುಮ್ಮನೆ ಕುಂದಿರ್ತಾಳ. ಇಷ್ಟಕ್ಕೂ ನಿನ್ನ ಮಗಳ ಆ ಮನೆಗೆ ಹೋಗಿಂದ ಆಕೆ ಇನ್ನೊಂದು ಮನ್ಯಾಗ ಚಾ ಕುಡಿಯಾಕ ನೀರು ಕುಡಿಯಾಕ ಹೋಗ್ತಾಳ. ಈಕೆ ನಮ್ಮ ಮಗಳಲ್ಲ, ಆಕೆ ನಮ್ಮ ನಿಮ್ಮ ಹುಡುಗಿ ಅದ ಅಲ್ಲಿ ಹೋಗಿರೋದು. ಏನ್ ಬೇಕು ಮನ್ಯಾಗ ಮಾಡ್ತಾಳ, ಏನ್ ಬೇಕು ಮನ್ಯಾಗ ತಿಂತಾಳ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಹೂ ಅನ್ನು ದೂರ ಬಾರ ಎಲ್ಲಾರ ಕೊಟ್ಟು ಕಾಸ್ಲಿ ಕುಂದಿರ್ಬೇಕಂತ ಮಾಡಿ ಏನ ಏನ ದೂರ ಬಾರ ಕೊಡುದು? ಓ ಬಂದ್ರನ ನಿಮ್ಮ ಅವನ್ ತಲಾಗ ಬುದ್ಧಿನೇ ಇಲ್ಲ. ಯಾಕ್ಲೆ ನಮ್ಮ ಹೋಗಿ ಏನಾರ ಒಂದು ಅನ್ಲಿಕ್ಕೆ ಒಟ್ಟು ಸಮಾಧಾನ ಆಗಲ್ಲ ನಿನ್ಗ? ಮತ್ತಿನೇನ್ರಿ? ಅಲ್ರಿ ಆ ಪಾರಕ್ಕನ ಗಂಡ ಬಂದಿದ್ರು. ಏನಂತಂದ್ರ ಆಕಿ ಮಗ್ಗ ನನ್ನ ಮಗಳ ಕೇಳಾಕ ಹುಡುಗ ಚಲೋ ಅದನ, ಒಂದು ಅಡಿಕೆ ಒಳಚಟ ಇಲ್ಲ, ಮಂತ್ಯಾನ್ ದೊಡ್ಡದು, ಬೇಕಾದಷ್ಟು ಆಸ್ತಿ ಐತಿ, ಎಲ್ಲ ಐತಿ. ಕೇಳಾಕ್ ಬಂದಿದ್ರು. ನಾ ಏನೋ ಒಂದು ಹೇಳಿ ಸಂದೇಶ ಮಾಡಾಕತ್ತೀನಿ. ಅಮ್ಮ ಈಗದಲ್ಲ ನನ್ನ ಮಗ ಬಂದಿನ ಕೊಡ್ತೀನಿ, ಏನ್ ಅವ್ರ ಮನೆ ಸೊಸಿ ಆಗೇ ಬಿಟ್ಲ, ನಂಗೆ ಗಂಡನ ಮನೆಯವ್ರು ಓದಿಸಿದ್ರೆ ಇನ್ನೂ ಚಲೋ ಅಂತಂತಾಳ. ಏನ ನನ್ನ ಮಗಳನ್ನ ಅವ್ರು ಕೇಳಕ್ ಬಂದಿದ್ರ? ಹ್ಞೂನ್ಲಾ, ನನ್ನ ಮರ್ಮಮ್ಮಗಳನ್ನ ಕೇಳಕ್ ಬಂದಿದ್ರು. ಎಂತ ಚಲೋ ಸಂಬಂಧ. ಮತ್ ಮ್ಯಾಲಾಗಿ ಓದಿಸ್ತೀನಿ ಅಂದ್ರ ಅವ್ರು ನೌಕರಿ ತಗೊಳ್ಳೋ ಮಟ ಓದಿಸ್ತೇವಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ರೂಪಾಯಿ ಖರ್ಚೆಲ್ಲ ನಮ್ದ, ನಾವೇ ಓದಿಸ್ತೇವಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಮುಂದೆ ನೌಕರಿ ಮಾಡ್ತಾಳಂದ್ರೆ ಮಾಡ್ವಳಕ ಅಂತ ಬಾಯ್ ಬಿಟ್ಟಂದ್ರು. ಏನೋ ಓದಿಸ್ತಾರಂತ ನೌಕರಿ ತಗೊಳ್ಳೋ ಮಟನು? ಹ್ಞೂನ್ಲಾ, ಇಂಥ ಸಂಬಂಧ ಎಲ್ಲಿ ಸಿಗ್ತತಿ? ಏನೋ ನಾ ಮಾಡಿದ ಪುಣ್ಯನೋ ನೀ ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಇಲ್ಲೋಡಿಲ್ಲ ಅದು ಮತ್ತೆ ಕಂಡು ಕೇಳಿದ ಊರಾಗ, ನಮ್ಮ ಊರಾಗ ಇಲ್ಲ ಎದ್ರ ಬಿದ್ರ ಹೋಗಿ ನೋಡ್ಕೊಂಡ್ ಬರ್ಬೋದು ಮಗಳನ್ನ. ಹೌದಿಲ್ಲ, ಹುಡುಗ ಇಂಜಿನಿಯರ್ ಕೆಲ್ಸಕ್ಕದಾನ, ಬೇಕಂದಂಗೆ ಪಗಾರ ತಗೋತಾನ, ದೊಡ್ಡ ಮಂತ್ಯಾನ ಐತಿ, ಅಷ್ಟು ಆಸ್ತಿ ಐತಿ. ಪಾರಕ್ಕ ಏನಪ್ಪ ಹೊತ್ತೊಂಡ್ರೆ ನಮ್ಮ ಮನೆಗೆ ಬರ್ತಿದ್ದಕ್ಕೆ ಹೋಗ್ತಿದ್ದಕ್ಕೆ ಅವ್ರ ಮನಿದೇನು ನಮಗೆ ಗೊತ್ತಿಲ್ಲ. ಯಾವ್ದೇ ಊರಿಗೆ ಹೋಗಿ ಗೊತ್ತಿಲ್ದರಿಗೆ ಕೊಟ್ಟು ಯಾಕೆ ಸುಮ್ಮನೆ ಮಗಳನ್ನ ಅಯ್ಯ ಅಲ್ಲಿ ಹೆಂಗದಾಳ ಏನಂತೇಳಿ ನಾವು ಅನ್ಕೋಬೇಕು. ಹೌದಿಲ್ಲ? ನೀನು ಹೆಂಗಿದ್ರು ಅವ್ರ ಮನೆ ದಾಟೆ ಹೊಲಕ್ಕೆ ಹೋಗಿರ್ತಿ ಬರ್ತಿರ್ತಿ, ಬರ್ಬೇಕಾರೆ ನೋಡಿದ್ರ ಆತಪ್ಪ ಮಗಳನ್ನ ಒಂದು ರೂಪಾಯಿ. ಹೌದಿಲ್ಲ? ಒಂದು ಫೋನ್ ಹಚ್ಚಿರ ಹೊರಗೆ ಬರ್ತಾಳೆ, ಇಲ್ಲ ನೀನು ಒಳಗೋಗಿ ನೋಡ್ಕೊಂಬಂದ್ರೆ ಅವ್ರೇನು ಬೇಡ ಅಂತಾರಲ್ಲ. ಹೌದಿಲ್ಲ? ಅದಕ್ಕೆ ಇಂಥ ಚಲೋ ಸಂಬಂಧ ಬಂತಿ ಕೊಟ್ಟು ಬಿಟ್ರಾತಂತ ನಾನು. ಈಕಿ ಬೇಡ ಅಂತ ನೋಡು ರೀ. ನಾನು ಬೇಡ ಅನ್ನಕ್ಕೂ ಒಂದು ಕಾರಣ ಐತಪ್ಪಿ. ಪಾರಕ್ಕ ನಮ್ನಿ ಜಿಪ್ಪಿಣದಾಳ. ಆಕಿ ಊಟ ಮಾಡಿದ್ರೆ ಎಲ್ಲೇ ಆಕಿ ಖರ್ಚಕವ ಅಂತಾಳ. ಆಕಿ ಊಟ ಮಾಡ್ಲಂಗೆ ಏನಾರ ಮನುಷ್ಯ ಬದುಕು ತಾಕತ್ ಏನಾರ ಆಕಿ ಗೊತ್ತಿತ್ತಂದ್ರೆ ಹಂಗ ಬದುಕಿ ರೊಕ್ಕ ಉಳಿಸ್ಬೇಕು ಅನ್ನಕ್ಕಿಕೆ. ಅಂತಕ್ಕೆ ಮನೆಗೆ ನನ್ನ ಮಗಳನ್ನ ಹೆಂಗೆ ಕೊಡ್ಲಿರಿ? ನಾಳೆ ಕುಂತ್ರ ನಿಂತ್ರ ಎಲ್ಲಾರ್ಗೂ ಲೆಕ್ಕ ಹಾಕೋಂತ ಏನಾರ ಒಂದು ಮಾತು ಅನ್ಕೊಂತ ನನ್ನ ಮಗಳ ಮನ್ಸಿಗೆ ನೋವು ಮಾಡಕತ್ರ ಯಾಕೆ ಬೇಕು? ಈಗ ಇತ್ತಾಗ ಬಾಯ್ ಬಿಟ್ಟು ಬೈಯಾಕೂ ಆಗಂಗಿಲ್ಲ, ಯಾಕಂದ್ರೆ ಎಷ್ಟಾದ್ರೂ ಗೆಳತಿಯಕ್ಕಳ. ಹೌದಾ? ಈಗ ಗೆಳತನಾಗೆ ಇರ್ಬೇಕು. ಸಂಬಂಧ ಆತಂದ್ರೆ ಸುಮ್ಮನೆ ಮನಸ್ಸು ಕೆಡ್ತಾವ ಅಂತ ನಾ ಅಂತೇನೆ ನೋಡಪ್ಪ. ನೀ ಹೇಳೋದು ಬರಬ್ಬರಿನೇ ಐತಿ. ಏನ್ ಬರಬರಿ ಐತಿ? ಬಾಯಿ ಮುಚ್ಕೊಂಡ್ ಕುಂದ್ರೆ ಆ ಕೇಳತ್ತೆ ಹೂ ಅಂದ್ಬಿಟ್ಟ ಇವ. ಅಲ್ಲ ಈ ಹೊರಗೆ ವರದಕ್ಷಿಣೆ ಕೊಟ್ಟು ಮಾಡ್ಲಂಗಿರ್ತೀಯ ಮದ್ವಿ ನೀನು? ಆಗ್ಲಿ ಬಿಡಪ್ಪ, ಈಗಿನ ಕಾಲದಾಗ ವರದಕ್ಷಿಣೆ ಗಿರದಕ್ಷಿಣೆ ಇಲ್ಲ. ಆತ ಆ ಹುಡುಗರ ಬಂಗಾರ ಹಾಕ್ಬೇಕಾ? ಈ ಹುಡುಗ ಹಾಕಬೇಕ ಬಿಡು, ಹಂಗಂತೇಳಿ ಏನು ಬಿಡಕ್ಕಾಗಲ್ಲ. ಆದ್ರೂ ನಮ್ಗೆ ಯಾಕೆ ಇಲ್ಲೇ ಕೊಡೋದ ಚಲೋ ಅಂತ ನನಗೆ ಅನಿಸ್ತೈತಿ ಮಗನ. ನೀ ಮಾತ್ರ ಹ್ಞೂ ಅನ್ಲ, ಓದಿಸ್ತೇನೆ ಅನ್ನಕತ್ತಾರಲ್ಲ ಅವರು. ಅದನ್ನೇ ನಾನು ಹೇಳ್ತಿರೋದು, ಮದುವೆ ಆಗಿಂದ ಓದಕ್ಕೆ ಆಗಂಗಿಲ್ಲ. ನನ್ನ ಮಗಳು ಓದಿ ನೌಕರಿ ತಗೊಂಡು ಏನು ಆಮೇಲೆ ಮದುವೆ ಆಗಲಿ ಆರಾಮಾಗಿ. 10 ರೂಪಾಯಿಗೆ ಗಂಡನ ಕಡೆ ಕೈ ಚಾಚೆ ಬಾಳೆ ನನ್ನ ಗತೆ ಬರಬಾರ್ದಕ್ಕಿಗೆ. 10 ರೂಪಾಯಿಗೆ ಅಕ್ಕಿಯಾಗ ಕೈ ಚಾಚ್ತಾಳ? ದುಡ್ಕೊಂಬಂದು ನೌಕರಿ ಪಗಾರ ಕೊಡ್ತಾನಕ್ಕಿ ಕೈಯಾಗ, ಬೇಕಂದಂಗೆ ಅಷ್ಟು ಆಸ್ತಿ ಐತಿ. ಆಕ್ಯಾಕೆ 10 ರೂಪಾಯಿ ಕೈ ಚಾಚ್ತಾಳ? ನಿನ್ನ ಹೆಂಡತಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳ. ಈಗ ಅದಾಗ್ಲಿ, ನೀವು ಯಾಕೆ ಗುದ್ದಾಡಕತ್ತೀರಿ? ಈಗ ಫಸ್ಟು ನನ್ನ ಮಗಳು ಬರಲಿ, ಆಕಿಗೆ ಮನಸ್ಸು ಐತ್ಯಾ ಕೇಳ್ಬೇಕು. ಆಕಿ ಹ್ಞೂ ಅಂದ್ರಲ್ಲ ಮುಂದೆ ಮಾತುಕತಿ, ಅಂದಮೇಲೆ ಯಾಕೆ ತಿರಿ ಕೆಡ್ಸ್ಕೊತಿ? ಸುಮ್ಮನಿರ್ರಿ, ಹೋಗಿ ತಾಟ ಹಚ್ಚಿ ನಡಿ, ನನಗೆ ಹೊಟ್ಟೆ ಸತಿ. ಯವ್ವ ನನಗೂ ಯಾಕೋ ಚಲೋ ಅನಿಸ್ತತಿ. ತಡಿ, ಈಗ ಗಿರ್ಜಿ ಸಿಟ್ಟಿನಾಗದಾಳ, ನಾನು ಆಮೇಲೆ ಮಾತಾಡ್ತೇನೆ. ಆಕಿ ಕಡೆ ಯಾವುದಕ್ಕೂ ನನ್ನ ಮಗಳು ಬರಲಿ, ಮಗಳನ್ನ ಕೇಳೋನು, ಆಕಿಗೆ ಇಷ್ಟ ಇದ್ರೆ ಮುಂದುವರಿದು, ಇಲ್ಲಾಂದ್ರೆ ಬೇಡ ಅನ್ನೋದು. ಏನು ಸುಮ್ಮನಾಗಿ ಈಗ ಅಮ್ಮ ಅಮ್ಮ ಏನು? ಏನಿಲ್ಲ, ಅದು ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡ ಯಾಕೆ? ಹುಡುಗರು ಸಾಲಿ ಫೀಸ್ ಕಟ್ಟಕ್ಕೆ ಸ್ವಲ್ಪ ರೊಕ್ಕ ಬೇಕಾಗಿತ್ತ, ಅಲ್ಲಿ ಕೇಳೇನಿ, ಅವರು ಕೊಡ್ತೇನಂದಾರ. ಅದಕ್ಕೆ ಇಲ್ಲಿನ ಒಂದು 5,000 ರೂಪಾಯಿ ಕೊಟ್ಟರೆ ಬುಕ್ಕು ಪೆನ್ನು ಪಟ್ಟಿ ಚೀಲ ಅದು ಇದು ಅಂತ ಆಕೈತಿ. ಅದಕ್ಕೆ. ಅಲ್ಲ ನಿನ್ನ ಮಕ್ಕಳು ಓದೋದು ಗೌರ್ಮೆಂಟ್ ಶಾಲೆಗಲ್ಲ? ಇಲ್ಲ, ಅವರು ಇಂಗ್ಲೀಷ್ ಮೀಡಿಯಮ್ನಾಗೆ ಓದ್ಬೇಕು ಅನ್ಕೊಂಡ್ರು. ನನ್ನ ಬಾಯಿ ಬಿಟ್ಟು ಕೇಳಿದ್ರು, ಇಂಗ್ಲೀಷ್ ಮೀಡಿಯಮ್ನಾಗೆ ಓದ್ಬೇಕು ಅಂತೇಳಿ. ನಮ್ಮ ಜೀವನ ಏನೋ ಹಿಂಗೆ ಆಗೋತ್ರ. ಅದಕ್ಕೆ ನನ್ನ ಮಗಳಾರ ಚೆಂದಾಗಿರಲಿ, ನನ್ನ ಮಗನೂ ಚೆಂದಾಗಿರಲಿ ಅಂತೇಳಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೀನಿ. ಇಂಗ್ಲೀಷ್ ಮೀಡಿಯಮ್ನಾಗೆ 15,000 ರೂಪಾಯಿ ಅದು ಫೀಜು, ಆಮ್ಯಾಗ ಈ ಬುಕ್ಕು ಪೆನ್ನು ಪಟ್ಟಿ ಚೀಲ ಅದು ಇದು ಅಂತೇಳಿ 108. ಹೌದಾ? ಓದ್ಲಿ ಬಿಡವ, ಮಕ್ಳು ಹೆಂಗಾರ ಚಲೋ ಓದ್ಲಿ. ಗೌರ್ಮೆಂಟ್ ಶಾಲೆಗೆ ಹಾಕಿದ್ರೆ ಓದ್ಬೇಕ ನಮ್ಮ ಮಕ್ಕಳು? ಓದ್ತಾವು ಇರ್ಲಿ, ನಿಂದೇನೋ ಒಂದು ಆಸೆ, ನಾವು ಹೆಂಗೆ ಬೇಡ ಅನ್ನಕೈತಿ. ಮಕ್ಕಳು ಅಲ್ಲೇ ಓದ್ಬೇಕಂತ ಒಂದ್ಮೇಲೆ ಹೋಗ್ಲಿ, ಓದ್ತಾವ ಓದ್ಲಿ, ಬಟ್ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕಷ್ಟೆ. ಆಯ್ತು, ಏಟು ಬೇಕಾಗಿತ್ತು? 5,000ನ ಕೊಡ್ತೇನೆ ಬಿಡ.
ಪುಣ್ಯಾತ್ಗಿತ್ತಿ 5,000 ರೂಪಾಯಿ ಕೊಡಕ್ಕೆ ಒಪ್ಕೊಂಡ್ಲವ. ಕೆಲಸ ಎಲ್ಲ ಆತೇನೆ ನಿಂಗೆ? ಹ್ಞೂ ಆತಮ್ಮ, ಕೆಲಸ ಎಲ್ಲ ಆತ. ಅಷ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ವರ್ಸಿ ಅರ್ಬಿ ಒಗ್ದು ಹಾಕಿ ಅಷ್ಟು ಒಣ ಹಾಕಿ ಮತ್ತೆಲ್ಲ ಕೆಲಸ ಮುಗೀತು. ಅಡುಗೆ ಒಂದು ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳೋದು ಅದು ನಂಗೆ ಗೊತ್ತು, ನಾವು ಮಾಡ್ತೀವಿ. ಕೆಲಸ ಹೊರಗಿಂದೆಲ್ಲ ಆಗೈತಲ್ಲ ಒಟ್ಟು. ನಿಂಗಿ ಏನು ಕೆಲಸ ಮಾಡ್ತೀನಿ ನೀನು? ಇದೇನ ಕೆಲಸ ಮಾಡೋ ಹುಟ್ಟು? ಯಾಕಮ್ಮ ಏನಾಯ್ತು? ನಾನು ಕ್ವಾಣಿ ನೋಡ್ಬಾ ಇಲ್ಲಿ ನನ್ನ ರೂಮ್ನ ಎಷ್ಟು ಗಲೀಜಾಗಿತ್ತು ಅಂತೇಳಿ. ನಮ್ಮನಿ ಗಲೀಜ್ ಮಾಡಿ ಇಟ್ಟಿಯಲ್ಲ, ಅದನ್ನು ಕಸ ಹೊಡೆದು ಸ್ವಚ್ಛ ಮಾಡಕ್ಕೆ ಬರಂಗಿಲ್ಲ ನಿಂಗೆ? ನನ್ನ ರೂಮ್ ಒಂದು ಬಿಟ್ಟು ಈ ಹಾಲ್ ರೂಮು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ. ನನ್ನ ರೂಮ್ ಯಾಕೆ ಕ್ಲೀನ್ ಮಾಡಿಲ್ಲ? ಆಗ್ಲೇ ಕಸ ಹುಡ್ಕಲ್ ವರ್ಷವಷ್ಟೊತ್ತಿಗೆ ಅದು ಚಂದ್ರಣ್ಣವ್ರು ಒಳಗಿದ್ರಿ. ಒಳಗೆ ಜಳಕ ಮಾಡಕತ್ತಿದ್ರೆ ಏನೋ ಗೊತ್ತಿಲ್ಲ. ನಾನು 2 ಸಲ ಬಾಗ್ಲ ಬಡ್ದೆ, ಯಾರೂ ತೆಗಿಲಿಲ್ಲ. ಅದಕ್ಕೆ ಇದನ್ನೆಲ್ಲ ಹೊರ ಕಸ ಹೊಡೆದು ಕಲ್ ವರ್ಷಿದೆ. ಹಂಗಂದ್ರೆ ಸ್ವಲ್ಪ ಕಾಯ್ಬೇಕು. ಕಾದ ಆಮೇಲೆ ಕದ ತೆಗೆದ ನೀಟಾಗಿ ಒರೆಸ್ಬೇಕು. ಅವ್ರು ಹೋದ್ರು ಕೆಲ್ಸಕ್ಕೆ, ಮೋಸ್ಟ್ಲಿ ಜಳಕ ಮಾಡಕ್ಕೆ ಹೋಗಿದ್ರು ಅಂತ ಕಾಣ್ತೈತಿ. ಈಗೇನು ನಾಳೆ ನೀನು ಬರೋವರೆಗೂ ಅದೇ ಕಸ್ದಾಗೆ ಇರ್ಬೇಕ ನಾನು? ಹೋಗು, ಅಷ್ಟು ರೂಮ್ ಎಲ್ಲ ಸ್ವಚ್ಛ ಹಾಸಿಗೆ ಎಲ್ಲ ಜಾಡಿಸಿ ಕ್ಲೀನಾಗಿ ಕಸ ಹೊಡೆದು ಏನು ಒರ್ಸೋದನ್ನು. ಸರಿ ಅಮ್ಮ, ಆಯಿತು. ನಿಂಗೆ ತಗೋರಮ್ಮ, 5,000 ರೂಪಾಯಿ ಬೇಕಂದಿದ್ದೆಲ್ಲ ತಗೋ ಹಿಡಿ. ಏನು 5,000 ರೂಪಾಯ? ಅತ್ತಿ 5,000 ರೂಪಾಯಿ ಅಕ್ಕಿಗೆ ಯಾಕೆ ಕೊಡಾಕತ್ತೀರಿ? ಆಮೇಲೆ ನೋಡ್ರಿ ತಗೊಂಡು ಅತ್ತಾಗಿಂದ ಅತ್ತಾಗ ಪರಾರಿ ಆದ್ರೆ ಕೆಲ್ಸಕ್ಕೆ ಬರಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತೀರಿ? ಅಮ್ಮ ಹಂಗೆಲ್ಲ ಅನ್ಬೇಡ್ರಿ. ನಾವು ಬಡವರೇ ಇರ್ಬೋದು, ಆದರೆ ಯಾರ್ದು ದುಡ್ಡು ತಿನ್ಬೇಕಂತ ಆಸೆ ಪಡಂಗಿಲ್ಲ. ನನ್ನ ಸಂಬಳದಾಗ ಮುರ್ಕ ಅಂತ ಹೇಳೀನಿ. ನನ್ನ ಸಂಬಳದಾಗ ಮುರ್ಕಂತಾರ. ಬೇಕಾದ್ರೆ ನನ್ನ ಸಂಬಳ ಎಷ್ಟು? 1 ತಿಂಗಳಿಗೆ 900 ರೂಪಾಯಿ ಅಲ್ಲ? ಅದೇನು ಬಿಡ್ರಿ, 5 ತಿಂಗಳದಾಗ ಮುಟ್ಟೋಕೈತಿ. ಹಿಂಗೆಲ್ಲ ಅನ್ಬೇಡ್ರಿ. ಸಾಕು ಮೊದ್ಲು ನನ್ನ ರೂಮ್ ಕಸ ಹೊಡೆದೆಲ್ಲ ಕಲ್ವರ್ಸು. ಅದನ್ನ ಬಿಟ್ಟು ಈಗ ಮತ್ತೆ ದುಡ್ಡು ತೊಗೊಂಡು ಹಂಗೆ ಹೋಗ್ಬೇಡ. ವರ್ಸಿ ಹೋಗ್ತೀನಿ. ಅಮ್ಮ ದುಡ್ಡು ಕೊಡ್ರಿ, ತೆಗೆದು ಇಟ್ಕೋತೀನಿ. ಇಟ್ಕೊಂಡು ಅವ್ರ ರೂಮ್ ಕಸ ಹೊಡೆದು ಕಲ್ವರ್ಸಿ ಹೋಗ್ತೀನಿ. ಅಲ್ಲ ಕೆಲಸ ಆಗಿಲ್ಲ ಇನ್ನೂ? ಆಗೈತಮ್ಮ, ನನ್ನ ರೂಮ್ ಹಂಗ ಬಿಟ್ಟಾಳಲ್ಲಿ, ಕಸ ಹೊಡೆದು ಕಲ್ಲೇ ಬರ್ಸಿಲ್ಲ. ಅಯ್ಯೋ ಇವತ್ತೊಂದಿನ ಕಸ ಬರ್ಗಿಲ್ಲ, ನೀನೇ ಹಿಂಗೆ ಅನ್ಕೊಂಡ್ಬಿಡವ ಹೋಲಿ. ಅಲ್ಲ ಈಕಿಗೆ ಪಗಾರ ಕೊಡೋದು ಇದಕ್ಕೆ ಖಾಲಿ ಪುಕ್ಷಟಿ? ಈಕಿಗೆ ಸಂಬಳ ಕೊಟ್ಟಿಡೋದಂತೆ ನಾವು ಕೆಲಸ ಮಾಡ್ಕೊಳ್ಳೋದಾದ್ರೆ ಈಕಿಗೆ ಯಾಕೆ ಸ್ಯಾಲ್ರಿ ಕೊಡ್ಬೇಕು? ಹಂಗಾರೆ ಬೇಡ, ಆಕಿನೇ ಮಾಡಲಿ. ಹೋಗು, ಅದೊಟ್ಟು ರೂಮ್ ಕಸ ಹೊಡೆದು ಕಲ್ವರ್ಸಿ ಈ ದುಡ್ಡು ತೊಗೊಂಡು ಹೋಗು. ಕ್ಲೀನ್ ಆಗ್ಬೇಕು, ನಾ ಬಂದು ನೋಡ್ತೀನಿ. ಏನ ಅಲ್ಲೇನಾರು ಬಿದ್ದಿದ್ರೆ ಎತ್ತಿಡ, ಎಲ್ಲ ನೀಟಾಗಿ ಒರೆಸಿಡ್ಬೇಕು. ಆಯ್ತಮ್ಮ. ಏನವ ಹಿಂಗ ಮಾಡೋದು? ಸ್ವಲ್ಪ ಮನುಷ್ಯತ್ರಿಂದ ನಡ್ಕೋಬೇಕು. ಆಕಿನೂ ಮನುಷ್ಯಾಳೆ. ಆಗ್ಲೇ ಕದ ಬಡ್ದಿದ್ದು ನಾನೇ ನೋಡಿದೆ. ಅವಾಗ ನಿನ್ನ ಗಂಡ ಕದ ತೆಗಿಲಿಲ್ಲ, ನೀನ ಒಳಗಿದ್ದೆ ನಂಗೆ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಹಂಗಾರೆ ವರ್ಷಾಳ ಅಂತ ಮಾಡಿದ್ದೆ, ತೆಗ್ದೇ ಇಲ್ಲೋ ಏನೋ. ಹಂಗಾರೆ ಅದಕ್ಕೆ ಯಾರೇನು ಮಾಡಕ್ಕಾಗತ್ತವ ಪಾಪ. ಅತ್ತಿಯರ ನಿಮ್ಗೇನು ನಮ್ಗಿಂತ ಕೆಲಸದವ್ರು ಹೆಚ್ಚಾಗ್ಯಾರಲ್ಲ, ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ? ಅದು ಕೇಳ್ತಿದ್ದಂಗೆ ಹಿಂಗೆ ರೊಕ್ಕ ಕೊಡ್ತಿರಲ್ಲ. ಇವತ್ತು 5,000 ಕೇಳಾಳ, ನಾಳೆ 20,000 ಕೇಳ್ತಾಳೆ. ಹಂಗಂತ ಕೊಡಕ್ಕೆ ಹೋಗ್ಬೇಡ್ರಿ. ಆಕಿ ಎಷ್ಟೋ ವರ್ಷದಿಂದ ನೀವು ಮದುವೆಯಾಗಿ ಈ ಮನೆಗೆ ಬರೋಕ್ಕಿಂತ ಮುಂಚೆಯಿಂದಾನು ಇಲ್ಲೇ ಕೆಲಸ ಮಾಡ್ಕೊಂಡದಾಳ. ಆಕಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಯಾರ ಮೇಲೆ ನಂಬಿಕೆ ಇಟ್ಕೋಬೇಕು ನೀವು? ಏನೋ ಈಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಲ್ಲ, ಅದಕ್ಕೆ ಕೇಳಿದ್ದೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112